ನಕ್ಷತ್ರ ಬೇಕಿದ್ರೆ ಅವಳ ನಂಬರ್ ಕಾಲ್ ಮಾಡಬೇಕು ತಾನೆ. ನನಗೆ ಕಾಲ್ ಮಾಡಿದ್ರೆ ನಾನೇನು ಮಾಡಲಿ? ಆಕ್ಚುಲಿ ನಕ್ಷತ್ರ ಫೋನ್ ಸ್ವಿಚ್ ಆಫ್ ಆಗಿದೆ ಶ್ವೇತಾ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಗಾಡ್, ನಾಳೆ ನಮ್ಮ ಎಂಗೇಜ್ಮೆಂಟ್, ಆದರೆ ನಿನಗಿನ್ನೂ ನಕ್ಷತ್ರನ ಚಿಂತೆ. ಅವಳ ಹತ್ರ ಮಾತಾಡೋದಕ್ಕೆ ನಿನ್ನ ಹುಡುಗಿ ಮೊಬೈಲಿಗೆ ಕಾಲ್ ಮಾಡಿದ್ಯಾ? ದಿಸ್ ಇಸ್ ಟೂ ಮಚ್ ಭೂಪತಿ. ಪ್ಲೀಸ್ ಶ್ವೇತಾ, ಐ ಆಮ್ ರಿಯಲಿ ಸಾರಿ. ನಾನು ಅವಳಿಗೆ ಫೋನ್ ಟ್ರೈ ಮಾಡ್ತಾ ಇದೀನಿ, ಅವಳು ಫೋನಿಗೆ ಸಿಗ್ತಿಲ್ಲ. ಅದಕ್ಕೆ ನೀವೇ ಒಂಚೂರು ಅವಳು ಫೋನ್ ಕೊಟ್ಟು ಮಾತಾಡಿಸ್ತೀರಾ? ನಮ್ಮ ಎಂಗೇಜ್ಮೆಂಟ್ ವಿಷಯನೇ ಹೇಳಿಲ್ಲ ಅವಳಿಗಿನ್ನ. ಈಗ ನನಗಿಂತ ಈ ಮನೆಯಲ್ಲಿ ಅವಳೇ ಬ್ಯುಸಿ ಅಲ್ವಾ, ಅದಕ್ಕೆ ಆಗ ಆಡ್ತಾಳೆ, ಕೈಗೆ ಸಿಗಲ್ಲ ಅಲ್ವಾ? ಅವಳು ಯಾವಾಗ್ಲೂ ಹಾಗೇನೆ, ಎಲ್ರ ಜೊತೆ ಆರಾಮ ಮಿಂಗಲಾಗಿರ್ತಾಳೆ, ನಕ್ಕೊಂಡು ನಗಸ್ಕೊಂಡು ಖುಷಿಯಾಗಿರ್ತಾಳೆ. ನಕ್ಷತ್ರ, ನಕ್ಷತ್ರ, ನಕ್ಷತ್ರ. ಭೂಪತಿ, ಅವಳಿಲ್ಲೂ ಇಲ್ಲ. ಒಂದ್ಸತಿ ಕಿಚನ್ ಅಲ್ಲಿ ಚೆಕ್ ಮಾಡ್ತೀರಾ? ನಿಮ್ಗೆ ಗೊತ್ತಲ್ಲ, ಬೆಳಗ್ಗೆ ಅವಳು ಅಡ್ಗೆ ಮನೆಯಲ್ಲೇ ಇರ್ತಾಳೆ. 1 ಸೆಕೆಂಡ್ ಸುಮ್ಮನೆ ಇರೋದಕ್ಕೆ ಇಷ್ಟಪಡಲ್ಲ. ಪ್ಲೀಸ್ ಚೆಕ್ ಮಾಡಿ ನೋಡಿ. ಸರಿ ಭೂಪತಿ. ಚಂಪಾ, ನಕ್ಷತ್ರ ಅಲ್ಲಿ? ಇಲ್ಲ ಮೇಡಮ್, ಅವಾಗ್ನಿಂದ ಮನೇಲೆಲ್ಲರೂ ಹುಡುಕ್ತಿದ್ದೀವಿ, ಎಲ್ಲೂ ಕಾಣಿಸ್ತಿಲ್ಲ. ಸರಿ, ನಾನು ಹೋಗಿ ಕೆಲಸ ನೋಡು. ಭೂಪತಿ, ಅದು ಶ್ವೇತಾ ಕೇಳಿಸ್ತು. ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ರಾತ್ರಿ ಆರಾಮಾಗಿದ್ಲಾ? ಎಲ್ಲೋಗಿರ್ಬೋದು? ಇಲ್ಲ ಇಲ್ಲ ಇಲ್ಲ, ಅವಳು ಆರಾಮಾಗೇ ಇದ್ಲು. ಮೇ ಬಿ ಇಲ್ಲೇ ಎಲ್ಲಾದ್ರೂ ದೇವಸ್ಥಾನಕ್ಕೋ ಅಥವಾ ಪಾರ್ಕ್ಗೋ ಹೋಗಿರ್ಬೇಕು. ನಿಮ್ಗೆ ಅವಳ ಬಗ್ಗೆ ಗೊತ್ತಲ್ವಾ? ಅದೆಲ್ಲ ಬೇಡಿ, ನಿಮ್ಮ ಬಗ್ಗೆ ಹೇಳಿ. ಇವತ್ತೇನು ಪ್ಲಾನ್ಸ್? ಶ್ವೇತಾ, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಇನ್ ಕೇಸ್ ನಕ್ಷತ್ರ ಬಂದ್ರೆ ನನಗೆ ಕಾಲ್ ಮಾಡಿ, ಅಥವಾ ಅವಳು ಕಾಲ್ ಮಾಡೋದಕ್ಕೆ ಹೇಳಿ. ಬಾಯ್. ಮದುವೆ ಫಿಕ್ಸ್ ಆಗಿದೆ. ನಾನೇ ನಿನ್ನ ಹುಡುಗಿ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಆದರೂ ಚೇಂಜ್ ಆಗ್ತೀಯ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ಇನ್ನೂ ನಿನ್ನ ಹಳೆ ಚಾಳಿ ಬಿಟ್ಟಿಲ್ಲ ಅಲ್ವಾ? ನನಗಿಂತ ನಿನ್ಗ ಕರಿಬೇಕೆ ಇಂಪಾರ್ಟೆಂಟ್. ಇರಲಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೆ. ಐ ಮೇಕ್ ಶೋ ವಿಲ್ ಪೇ ಫಾರ್ ದಿಸ್. ಎಷ್ಟೊತ್ತಿಗೆ ಹೋದ್ಲು? ಇನ್ನೇನಾರ ಟೈಮ್ ನೋಡ್ಕೊಂಡ್ಯಾ? 5:45, 6 ಗಂಟೆ ಇರ್ಬೋದು ಸರ್. ಅಷ್ಟು ಬೇಗ ಎದ್ದು ಎಲ್ಲಿಗೆ ಹೋದ್ಲು ರೀ? ನೀನ್ ಯಾಕಪ್ಪ ತಡಿಲಿಲ್ಲ? ಯಾಕೆ ಹೋಗಕ್ ಬಿಟ್ಟೆ? ಮನೆಯವರಲ್ವಾ, ಹೇಗೆ ಹೋಗ್ಬಿಡೋಣಕ್ಕಾಗುತ್ತೆ, ಅದಕ್ಕೆ ಸುಮ್ಮನದೆ ಮೇಡಮ್. ಎಲ್ಲಿಗೆ ಹೋಗ್ತಿದ್ದೀನಿ, ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನಾರು ಹೇಳದ್ಲಾ? ಇಲ್ಲ ಸರ್, ನಾನು ಮಾತಾಡ್ಸಕ್ಕೆ ನೋಡಿದೆ, ಏನು ಇಷ್ಟು ಬೇಗ ಹೊರಟಿದ್ದೀರಿ ಅಂತ. ಅವ್ರು ಏನು ಅನ್ಲೇ ಇಲ್ಲ. ಹಾಗೆ ಹೋದ್ರು ಏನೋ ಟೆನ್ಷನ್ ಇರ್ಬೇಕು ಅಂತ ಸುಮ್ಮನದೆ ಸರ್. ಏನ್ರಿ ಈ ಹುಡುಗಿ ಈ ತರ ಟೆನ್ಷನ್ ಕೊಡ್ತಿದ್ದಾಳೆ? ಫೋನ್ ಬೇರೆ ಸ್ವಿಚ್ ಆಫ್ ಇದೆ. ಬಹುಶಃ ಚಾರ್ಜ್ ಮಾಡೋದು ಮರ್ತಿರ್ತಾಳೆ. ಯೋಚನೆ ಮಾಡಬೇಡಿ. ಇಲ್ಲ ಭಾರ್ಗವಿ, ಅವಳು ನೆನ್ನೆಯಿಂದ ಒಂಥರ ಇದ್ಲು. ನಾವು ಡಿನ್ನರ್ ಮುಗಿಸ್ಕೊಂಡ್ ಬಂದಾಗ್ಲೂ ಮಂಕಾಗಿದ್ಲು. ಏನು ಏನು ಅಂತ ಕೇಳಿದ್ರೆ ಏನು ಹೇಳಿಲ್ಲ. ಈಗ ಬೇರೆ ಹೀಗೆ. ಸಮಥಿಂಗ್ ಇಸ್ ರಾಂಗ್. ನಂಗೂ ಹಾಗೆ ಅನ್ನಿಸ್ತಾ ಇದೆ ರೀ. ಅವಳ ತಲೆಯಲ್ಲಿ ಏನೇನೋ ಓಡ್ತಾ ಇತ್ತು. ರಾತ್ರಿ ಬೇರೆ ಅಳ್ತಾ ಇದ್ಲು. ನಂಗೆ ಯಾಕೋ ಭಯ ಆಗ್ತಿದೆ ರೀ. ಇಬ್ರು ಸ್ವಲ್ಪ ಧೈರ್ಯ ತಗೊಳ್ಳಿ. ಆ ಹುಡುಗಿ 3-4 ಕಡೆ ಕೆಲಸ ಮಾಡುತ್ತೆ. ಬೆಳಗ್ಗೆನೆ ಕೇಟ್ರಿಂಗೋ ಮದುವೆ ಫಂಕ್ಷನೋ ಇರುತ್ತೆ, ಹೋಗಿರ್ತಾಳೆ. ಇಷ್ಟೊತ್ತಿಗೆ ನಮ್ಮನ್ನೆಲ್ಲ ಎಬ್ಸಿ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೋಗಿರ್ತಾಳಷ್ಟೆ. ಬರ್ತಾಳೆ ಬಿಡಿ. ಜೀವನದಲ್ಲಿ ಏನೇನೋ ನೋಡಿರೋ ಹುಡುಗಿ ಮನೆ ದಾರಿ ಮರಿತಾಳ?
ಹೌದು ಆರ್ತಿ, ಭಾರ್ಗವಿ ಹೇಳೋದು ಸರಿನೇ. ಆ ಹುಡುಗಿ ಮನಸ್ಸಲ್ಲಿ ಏನು ನೋವಿದೆಯೋ ಏನೋ. ನಾವು ಸುಮ್ಮನೆ ಗಾಬರಿ ಆಗೋದು ಬೇಡ. ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದರೆ ಅವಳ ಮನಸ್ಸಿಗೂ ಸರಿ ಹೋಗುತ್ತೆ. ಆರ್ತಿ, ನೀನು ಸುಮ್ಮನೆ ಏನೇನೋ ಯೋಚಿಸ್ಕೊಂಡು ಹೆದರ್ಕೊಂಬೇಡ. ಇವಾಗ ಎಂಗೇಜ್ಮೆಂಟ್ ಕೆಲಸದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಒಂದು ಕೆಲಸ ಆಗಿಲ್ಲ, ಗೊತ್ತು ತಾನೇ? ನಾಳೆ ಅವ್ರು ಬಂದಾಗ ಹೀಗೆ ಬೋಳ್ಬೋಳಾಗಿ ವೆಲ್ಕಮ್ ಮಾಡ್ತೀರಾ? ನೀವಿಬ್ರು ಮನೇಲಿ ಏನು ಕೆಲಸ ಇದೆಯೋ ಅದನ್ನು ಮುಗಿಸ್ಕೊಳ್ಳಿ. ಕೆಲವ್ರನ್ನ ನಾನು ಇನ್ವೈಟ್ ಮಾಡೋದಿದೆ, ಆ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ. ರೀ, ಮಧ್ಯಾಹ್ನದಷ್ಟರಲ್ಲಿ ಜವಳಿ ಒಂದು ಬರ್ತೀನಿ ಅಂತ ಹೇಳಿದಾನೆ. ಅಷ್ಟರಲ್ಲಿ ಬಂದ್ಬಿಡಿ ಆಯ್ತಾ? ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಬಟ್ಟೆ ಸೆಲೆಕ್ಟ್ ಮಾಡೋಣ. ಸರಿ, ನಕ್ಷತ್ರ ಬಂದ್ರೆ ಫೋನ್ ಮಾಡು. ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೋತಿದ್ಯಾ ಅಲ್ವಾ? ಹ್ಞೂ ಅಮ್ಮ. ಏ ಭೂಪತಿ, ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿದ್ಯಾ? ಶಾಪಿಂಗಾ? ನಡಿ, ನಾನು ಬರ್ತೀನಿ. ಅಮ್ಮ, ನಾನು ಶಾಪಿಂಗ್ ಹೋಗ್ತಿಲ್ಲ. ಮತ್ತೆ ನಾವು ಒಂಚೂರು ಕೆಲಸ ಇದೆ ಅಮ್ಮ. ಮಾಲ್ಗೆ ನೀನು ಮುನ್ನ ಹೋಗಿರಿ, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ. ನಾನು ನಿನ್ಗೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದೀನಿ ಭೂಪತಿ, ಮುನ್ನಂಗಲ್ಲ. ಯು ಗಾಟ್ ಟು ಬಿ ದೇರ್. ನೀನಿಲ್ದೆ ನಾನೇನು ಶಾಪಿಂಗ್ ಮಾಡಲಿ? ಅಯ್ಯೋ ಅಮ್ಮ, ನಾನು ಮದುವೆ ಆಗೋ ಹುಡುಗಿನ ಅಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ಯಾ. ಇನ್ನು ನಾನು ಹಾಕೊಳ್ಳೋ ಬಟ್ಟೆನ ಸೆಲೆಕ್ಟ್ ಮಾಡೋದಕ್ಕೆ ನಿನಗೆ ಕಷ್ಟನಾ? ನೀನು ಏನು ಸೆಲೆಕ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ. ಆ್ಯಂಡ್ ಟ್ರಯಲ್ಗಲ್ವಾ, ನಾನು ಅಲ್ಲಿ ಬಿ ದೆ ಸೂನ್. ಇವಾಗ ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿದ್ಯಾ? ಮೊದಲು ಅದನ್ನು ಹೇಳು. ಅಮ್ಮ, ನನಗೆ ಲೇಟ್ ಆಗ್ತಿದೆ ಅಮ್ಮ, ನಾನು ಬಂದು ಎಲ್ಲ ವಿಷಯನೂ ಹೇಳ್ತೀನಿ. ಸಾರಿ, ಬಾಯ್ ಬಾಯ್. ಏ ಭೂಪತಿ, ಯಾರು ಮೇಡಮ್? ಯಾರು ಬೇಕಿತ್ತು ನಿಮ್ಗೆ? ಅದೆಲ್ಲ ನಿನಗ್ ಬೇಡದೇ ಇರೋ ವಿಷಯ. ನಾನು ನನ್ನ ಮಗಳನ್ನ ನೋಡ್ಬೇಕು. ಗೇಟ್ ಓಪನ್ ಮಾಡು. ನಿಮ್ ಮಗ್ಳು ಇಲ್ಲೇ ಬರ್ತಾಳೆ. ನಿಮ್ಗೆಲ್ಲೋ ತಲೆ ಕೆಟ್ಟಿರ್ಬೇಕು. ಹೋಗ್ರಿ ಸುಮ್ನೆ. ಶಕುಂತಲ ದೇವಿ ನಿನಗೆ 16,000 ರೂಪಾಯಿ ಸಂಬಳ ಕೊಡ್ತಾಳೆ. ಅದಕ್ಕೆ ಈ ತರ ಮಾತಾಡ್ತಿದ್ಯಾ ಅಲ್ವಾ? ನೋಡು, ಈಗ ಗೇಟ್ ಓಪನ್ ಮಾಡು. ಗೆಲ್ದೇ ಇದ್ರೆ ನನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನ್ ಮಾಡ್ತೀರಾ ನೀವು? ಬಿಡ. ಭೂಪತಿ, 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 ಬಾ ಹೊರಗೆ. ಇಷ್ಟು ದಿವಸ ನನಗೆ ಮೋಸ ಮಾಡಿ ಸಾಕು. ಇವತ್ತು ನನ್ನ ಎದುರು ನಿಂತ್ಕೊಂಡು ಮಾತಾಡು. ಭೂಪತಿ, ಯಾರ್ ನೀವು? ಯಾಕೆ ಹೀಗೆ ಕೂಗಾಡ್ತಾ ಇದ್ದೀರಾ? ನಾನು ಯಾರು ಅನ್ನೋದು ನಿಮ್ಗೆ ಬೇಕಾಗಿಲ್ಲ. ಮೊದಲು ಭೂಪತಿನ ಕರೀರಿ. ನಾನು ಅವನ ಹತ್ರ ಮಾತಾಡ್ಬೇಕು. ನನ್ನ ಮಗಳು ಎಲ್ಲಿ ಅಂತ ಕೇಳ್ಬೇಕು. ದೊಡ್ಡದಾಗಿ ಭಾಷೆ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕರ್ಕೊಂಡು ಹೋದ್ನಲ್ಲ, ಕರ್ಕೊಂಡು ಹೋದ್ಮೇಲೆ ನೋಡ್ಕೊಳ್ಳೋದು ಗೊತ್ತಿರ್ಬೇಕು. ನೋಡಿ, ಮೊದ್ಲು ನೀವ್ ಯಾರು ಅಂತ ಹೇಳಿ. ಈ ತರ ಮನೆಯೊಳಗ್ ನುಗ್ಗಿ ಕೂಗಾಡೋದು ಸರಿಯಲ್ಲ. ಭೂಪತಿ, ಭೂಪತಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಮಗಳು ಎಲ್ಲಿ ಅಂತ ತಿಳ್ಕೊಳ್ಳೋವರೆಗೂ ನಾನು ಇವತ್ತು ಹೋಗಲ್ಲ. ಏನಾಯ್ತು ಮಯು? ಯಾರವರು? ಯಾರೋ ಗೊತ್ತಿಲ್ಲ ಶೌರ್ಯ, ಭೂಪತಿನ ಹುಡುಕ್ತಾ ಇದ್ದಾರೆ. ಆ ಅಮ್ಮ ಎಲ್ಲೋದ್ರು? ಏ ಭೂಪತಿ, ಎಲ್ಲಿದ್ಯಾ? ಹೊರಗ್ ಬಾ. ಈ ರೀತಿ ಕದ್ದು ಮುಚ್ಚಿ ಕೂತ್ಕೊಂಡ್ರೆ ನಾನು ಹೊಟ್ಟೋಗ್ತೀನಿ ಅನ್ಕೊಂಡ್ಯಾ? ನಾನ್ ಹೋಗೋದಿಲ್ಲ. ನನ್ ಮಗಳು ಸಿಗೋವರೆಗೂ ನಾನು ಹೋಗಲ್ಲ. ಎಲ್ಲಿದ್ಯೋ ಭೂಪತಿ? ಎಷ್ಟು ಹೇಳಿದ್ರು ಗೇಟ್ ತಳ್ಕೊಂಡು ಒಳಗಡೆ ಬಂದ್ಬಿಟ್ರು ಸರ್. ಅದೇನು ಅಂತ ನಾನು ವಿಚಾರಿಸ್ತೀನಿ, ನೀನ್ ಹೋಗು. ಸರಿ ಸರ್. ನೀನ್ ಯಾರು? ನಿನ್ ಯೋಗ್ಯತೆ ಏನು? ನನ್ಗೆಲ್ಲ ಚೆನ್ನಾಗ್ ಗೊತ್ತಾಗಿದೆ. ಹೊರಗ್ ಬಾ. ನನ್ನ ಮನೆ ಮಗನ್ ತರ ನೋಡ್ಕೊಂಡಲ್ಲ. ನಮ್ಮಂತವ್ರಿಗೆ ಮೋಸ ಮಾಡೋದಕ್ಕೆ ನಿನ್ಗೆ ಹೇಗೋ ಮನ್ಸಾದ್ರೂ ಬಂತು. ಛೇ, ಹೋಗಿ ಹೋಗಿ ನಿನ್ನಂತ ಒಂದ್ ಜೊತೆ ನನ್ನ ಮಗಳನ್ನ ಕಳಿಸ್ಕೊಟ್ನಲ್ಲ. ನನ್ ಬುದ್ಧಿಗೆ ಹೊಡ್ಕೋಬೇಕು. ಏ ಭೂಪತಿ, ಎಲ್ಲಿದ್ಯಾ? ಹೊರಗ್ ಬಾರೋ. ನನಗ್ ಮೋಸ ಮಾಡ್ತೀಯಲ್ಲ, ನನ್ ಮಗಳನ್ನ ಕರ್ಕೊಂಡು ಹೋಗ್ಯಲ್ಲ. ಭೂಪತಿ, ಎಲ್ಲಿದ್ಯಾ? ಬಾ. ನೋಡಿ, ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನಾವು ಸುಮ್ಮನೆ ಇದೀವಿ ಅಂತ ಅತಿಯಾಗಿ ಆಡದೆ ಅದೇನಾಗ್ಬೇಕು ಅದನ್ನ ಮೊದಲು ಹೇಳಿ. ಯಾರಯ್ಯ ನೀನು? ನಿನ್ನ ಹತ್ರ ನಾನು ಯಾಕೆ ಮಾತಾಡ್ಬೇಕು? ನನ್ನ ಮಾತು ಏನಿದ್ರು ಇದನ್ನಲ್ಲ ದೊಡ್ಡ ಮನುಷ್ಯ ಭೂಪತಿ, ಅವನ ಹತ್ರ ಇದೆ. ಎಲ್ಲಿ ಅವನು? ಕರೀರಿ ಅವನನ್ನ. ನೋಡಿ, ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೀವಿ ಅಂತ ಅದನ್ನ ಅಡ್ವಾಂಟೇಜ್ ಆಗಿ ತಗೋಬೇಡಿ. ಮರ್ಯಾದೆಯಿಂದ ಆಚೆ ಹೋಗಿ, ನಮಗೂ ಕಿರ್ಚಕ್ ಬರುತ್ತೆ. ಹೋಗಲ್ಲ.
ಭೂಪತಿ ಬಂದು ನನ್ನ ಮಗಳು ಎಲ್ಲಿ ಅಂತ ಹೇಳೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಏ ಭೂಪತಿ, ಕದ್ದು ಕೂತ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಬಾರ ಹೊರಗಡೆ. ಸೈಲೆಂಟ್. ಎಷ್ಟು ಧೈರ್ಯ ನಮ್ಮನೆಗೆ ಬಂದು ನನ್ನ ಮಗನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಯಾರು ನೀನು? ಓಹೋ, ನೀವ ಶಕುಂತಲಾ ದೇವಿ ಅಂದ್ರೆ ಆ ದೊಡ್ಡ ಮನುಷ್ಯನ್ ತಾಯಿ. ನನಗೆಷ್ಟು ಧೈರ್ಯ ಅಂತ ಕೇಳ್ತಿದ್ದೀರಲ್ಲ. ನಿಮ್ಮ ಮಗ ನಮ್ಮ ಮನೆಗೆ ಬಂದು ನಮ್ಮ ಹತ್ರನೇ ಸುಳ್ಳು ಹೇಳಿ ನಮ್ಮ ಭಾವನೆಗಳ ಜೊತೆ ನಾಟಕ ಆಡದ್ನಲ್ಲ, ಅವನಿಗೆ ಎಷ್ಟು ಧೈರ್ಯ ಇರಬೇಕು. ನಮ್ಮನ್ನ ಅವನ್ ಏನ್ ಅನ್ಕೊಂಡಿದ್ದಾನೆ? ಏನು, ನನ್ನ ಮಗ ನಿನ್ ಮನೆಗೆ ಬಂದಿದ್ನ? ಅಷ್ಟಕ್ಕೂ ನೀನ್ ಯಾರು? ಇಷ್ಟು ಹೊತ್ತಿಂದ ಹೇಳ್ತಾನೆ ಇದ್ದೀನಿ, ನಿಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ನನ್ನ ಹೆಸರು ಜಯ, ನಕ್ಷತ್ರ ತಾಯಿ. ನನ್ನ ಮಗಳು ಎಲ್ಲಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಅವಳು ಎಲ್ಲಿ ಅಂತ ನಿಮ್ಮ ಮಗ ಉತ್ತರ ಕೊಡ್ಬೇಕು. ಏನು, ನಿನ್ ಮಗಳು ಕಾಣಿಸ್ತಿದ್ರೆ ನನ್ ಮಗ ಉತ್ತರ ಕೊಡ್ಬೇಕಾ? ನಾನ್ ಸೆನ್ಸ್. ಇನ್ಯಾರು ಮತ್ತೆ ಉತ್ತರ ಕೊಡ್ಬೇಕು? ನಮ್ಮನೆ ಬಿಟ್ಟು ಹೋಗ್ಬೇಕಾದ್ರೆ ಜೊತೆಗೆ ನನ್ನ ಮಗಳನ್ನು ಕರ್ಕೊಂಡು ಹೋದ್ನಲ್ಲ, ಅವಳಿಗೇನೂ ಆಗೋದಿಲ್ಲ, ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ, ಅವಳಿಗೇನೇ ಆದ್ರೂ ನಾನ್ ಹೊಣೆ ಅಂತ ಹೇಳ್ದ. ಅವನ ಮೇಲೆ ನಂಬಿಕೆ ಇಟ್ಟು ನಾನು ನನ್ನ ಮಗಳನ್ನ ಅವನ ಜೊತೆ ಕಳಿಸ್ದೆ. ಆದ್ರೆ ಈಗ ನನ್ನ ಮಗಳು ಕಾಣಿಸ್ತಾ ಇಲ್ಲ. ನನ್ ಯಾರನ್ನ ಕೇಳ್ಬೇಕು? ಯಾರು ಹೊಣೆ ಇದಕ್ಕೆ? ವಾಟ್? ಭೂಪತಿ PG ಬಿಟ್ಟು ಬರ್ತಾ ನಕ್ಷತ್ರನ ಜೊತೆ ಕರ್ಕೊಂಡ್ ಬಂದಿದ್ನ? ಯಾಕೆ? ಅವನ್ ನಿಮ್ ಹತ್ರ ಏನು ಹೇಳಿಲ್ವಾ? ಅವನ ಮೇಲೆ ನಂಬಿಕೆ ಇಟ್ಟು ನನ್ನ ಮಗಳನ್ನ ಅವನ ಜೊತೆ ನಾನು ಕಳಿಸ್ಕೊಟ್ಟೆ. ಅದಕ್ಕೆ ಇವತ್ತು ಅವನನ್ನ ಪ್ರಶ್ನೆ ಮಾಡೋದಕ್ಕೆ ನಾನ್ ಬಂದಿದ್ದೀನಿ. ನಿಮ್ಮ ಮಗ ಭೂಪತಿನೇ ಇದಕ್ಕೆ ಉತ್ತರ ಕೊಡ್ಬೇಕು.